ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ವಿದ್ಯಾರ್ಥಿಗಳಿಗೆ ತೊಂದರೆ. ವಿದ್ಯಾರ್ಥಿಗಳಿಗೆ ಡೆಂಗ್ಯೂ, ಜ್ವರ, ಅಲರ್ಜಿ, ತಲೆ ಕೆಡಿಸಿಕೊಳ್ಳದ ಹಾಸ್ಟೆಲ್ ವಾರ್ಡನ್. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿರುವ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 65 ವಿದ್ಯಾರ್ಥಿಗಳು ಇದ್ದು, ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಬರುವ ಕಿಟ್ ಕೊಡದೆ ಸರಿಯಾದ ರೀತಿಯಲ್ಲಿ ವಾರ್ಡನ್ ನಿರ್ವಹಣೆ ಮಾಡುತ್ತಿಲ್ಲ ಎಂದು ಹಾಸ್ಟೆಲ್ನ ವಿದ್ಯಾರ್ಥಿಗಳು ವಾರ್ಡನ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡೆಂಗ್ಯೂ, ಮಕ್ಕಳಲ್ಲಿ ಅಲರ್ಜಿ ಪ್ರಕರಣಗಳು ಹಾಸ್ಟೆಲ್ನಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಸಹಿತ ಅಗತ್ಯ ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತೆಗೆದುಕೊಳ್ಳಬೇಕು ಎಂದು ಪೋಷಕರು ದೂರಿದರು. ಸಮಸ್ಯೆಗಳ ಕುರಿತು ಹಾಸ್ಟೆಲ್ ವಾರ್ಡನ್ಗೆ ಮಕ್ಕಳು ಪ್ರಶ್ನಿಸಿದರೆ ಸರಿಯಾದ ರೀತಿಯಲ್ಲಿ ಉತ್ತರ ನೀಡದೆ ಹಾಸ್ಟೆಲ್ನಿಂದ ತೆಗೆದುಹಾಕುತ್ತೇವೆ ಎಂದು ಧಮಕಿ ಹಾಕುತ್ತಾರೆ ಎಂದು ವಿದ್ಯಾರ್ಥಿಗಳು ಹೇಳಿದರು. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಂದ ಬರುವ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಲು ರಾಜ್ಯ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಹಲವಾರು ಉಚಿತ ವಸತಿ ನಿಲಯಗಳನ್ನು ನಡೆಸುತ್ತಿದೆ. ಆದರೂ ಈ ಹಾಸ್ಟೆಲ್ಗಳಲ್ಲಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ರಾಜ್ಯ ಸರ್ಕಾರದ ದೂರದೃಷ್ಟಿಯು ನನಸಾಗದಿರುವುದು ಬೇಸರದ ಸಂಗತಿಯಾಗಿದೆ. ವಿದ್ಯಾರ್ಥಿಗಳಿಗೆ ಅಲರ್ಜಿ ಕಾಯಿಲೆ. ಹಾಸ್ಟೆಲ್ನಲ್ಲಿ ವಾಸವಾಗಿರುವ ಹಲವು ವಿದ್ಯಾರ್ಥಿಗಳಿಗೆ ಅಲರ್ಜಿ ಇದ್ದು ವಾರ್ಡನ್ಗೆ ಚಿಕಿತ್ಸೆ ಕೊಡಿಸುವಂತೆ ಹಲವು ಬಾರಿ ಹೇಳಿದರೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ದಿನೇ ದಿನೇ ಮಕ್ಕಳಲ್ಲಿ ಅಲರ್ಜಿ ಕಾಯಿಲೆ ಹರಡುತ್ತಿದೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅನುಕೂಲ ಮಾಡಿಕೊಡಬೇಕೆಂದು ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ಕೆಳಗಡೆ ಎಲ್ಲ ಜಾಸ್ತಿ ಆಗಿದೆ ಸರ್. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದುತ್ತಿದ್ದೇನೆ. 10ನೇ ತರಗತಿ. ನಾನು ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ದೊಡ್ಡಬೊಮ್ಮನಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನನಗೆ ಹಾಸ್ಟೆಲಿರೋ ಸಮಸ್ಯೆಗಳು ಕುಡಿಯೋ ನೀರಿನ ಸಮಸ್ಯೆ, ಮತ್ತು ಹೊಸ ಮಕ್ಕಳಿಗೆ ಬೆಡ್ಶೀಟ್ ಕೊಡಲಿಲ್ಲ, ಮತ್ತು ಏನಾದರೂ ಕೇಳಿದ್ರೆ ಅಪ್ಪ ಅಮ್ಮನ ಬೈತಾರೆ, ಮತ್ತು ಸುವರ್ ಅಂತ ಹೇಳ್ತಿದ್ದಾರೆ, ಮನೆಗೆ ಹೋಗ್ರಿ ಅಂತೆಲ್ಲ ಹೇಳ್ತಿದ್ದಾರೆ. ಮತ್ತು ಏನಾದರೂ ಕೇಳಿದ್ರೆ ಮೊನ್ನೆ ಬಾತ್ರೂಮ್ ತೊಳೆಯೋಕ್ಕೆ ಅಪ್ಪ ಅಮ್ಮನ ಕರ್ಕೊಂಬನ್ರಿ ಅಂತ ಹೇಳ್ತಿದ್ರು. ಯಾರು ಹೇಳೋದು ಈ ರೀತಿ? ವಾರ್ಡನ್. ಅವ್ರ ಹೆಸರೇನು? ವಾರ್ಡನ್ ಹೆಸರು ಮುನ್ರತ್ನಮ್ಮ. ಊರಿನ ಹೆಸರು ರಾಂಪುರ. ನಾನು ಓದುತ್ತಿರುವ ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೊಮ್ಮನಹಳ್ಳಿ ಸಾರ್ವಜನಿಕರ ಬಾಲಕರ ನಿಲಯ. ಹಾಸ್ಟೆಲ್ ಸಮಸ್ಯೆಗಳು, ವಾರ್ಡನ್ ನೀರಿನ ಸಮಸ್ಯೆ ಮತ್ತು ಬಾತ್ರೂಮನ್ನು ಏನಾದರೂ ಕೇಳಿದ್ರೆ ಮತ್ತು ಅಪ್ಪ ಅಮ್ಮನ ಕರ್ಸು ಮಾಡಿಸೋದು, ಮತ್ತು ಅಲರ್ಜಿ ತೋರಿಸೋ ನಿಮ್ಮ ಮನೆಗೆ ಹೋಗ್ಬಿಟ್ಟು ತೋರಿಸ್ಕೊ ಹೋಗ್ರೆ ಇಲ್ಲಿಲ್ಲ. ಮತ್ತು ಊಟದ ಬಗ್ಗೆ ಏನಾದರೂ ಕೇಳಿದ್ರೆ ತಟ್ಟೆ ಎತ್ಕೊಂಡು ಹೋಗ್ಬಿಟ್ಟು ಹೇಳ್ರಿ, ನೀವು ತಾಲೂಕು ಆಫೀಸ್ ಹತ್ರ ಹೋಗ್ರಿ, ಮತ್ತು ಕುಂಟೆಲ್ ಹತ್ರ ಹೋಗ್ಬಿಟ್ಟು ಎತ್ಕೊಂಡು ಆ ಕಡೆ ಹೋಗಿ ಬನ್ರಿ. ಮತ್ತು ಅಲರ್ಜಿ ಅದು ಇದೆಲ್ಲಿ ಏನಂದ್ರೆ ಮತ್ತು ಸುವರ್ಣನ ಮಗನೇ ಏನು ನಿಂದು ಕೌಂಟ್ ಕೊಡೋದೇನೋ, ಮತ್ತು ಹೊಸೊಬ್ರಿಗೆ ಬೆಲ್ಶೀಟ್ ಇಲ್ಲ. ಮತ್ತು ಏನಾದರೂ ಕೇಳಕ್ಕೆ ಹೋದ್ರೆ ಏನಂದ್ರೆ ಅದು ಬೈತಾರೆ. ಬೈಯೋದು ಯಾರು? ವಾರ್ಡನ್. ಮತ್ತು 3 ತಿಂಗಳಿಂದ ಸೋಪ್ ಬಾಕ್ಸ್ ಕೊಟ್ಟಿಲ್ಲ. ಹೆಸರು ನವೀನ್ ಕುಮಾರ್. ನಾನು ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ದೊಡ್ಡಬೊಮ್ಮನಹಳ್ಳಿ ಹಾಸ್ಟೆಲಲ್ಲಿ ಇದ್ದೇನೆ. ಮೊನ್ನೆ 1 ತಿಂಗಳಿನಿಂದ ಹಾಸ್ಪಿಟ್ಲಲ್ಲಿ ಇದ್ದೀನಿ ಸರ್. ಮೊದಲಿಲ್ಲಿ ಮಲ್ಕೊಂಡಿದ್ರೆ ಈಚೆಗೆ ಹೋಗ್ರಿ, ಇಲ್ಲಿ ಬರಬೇಡ್ರಿ, ಅಷ್ಟಕ್ಕೆ ಮೇಲ್ ಮಾಡ್ಕೊಂಡು ಬರ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್. ಯಾರು? ವಾರ್ಡರು ಮುನ್ರತ್ನಮ್ಮ. ಜ್ವರ ಬಂದಿತ್ತು ಸರ್, ಅಲರ್ಜಿ ಎಲ್ಲ ಆಗಿದೆ ಸರ್. ನನ್ನ ಹೆಸರು ತನ್ಮಯ್ ಸಿಜಿ. ನಾನು ಸರ್ಕಾರಿ ಪ್ರೌಢಶಾಲಾ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾರ್ಡನ್ನು ಪಿಟ್ಟುಗಳು ಕ್ಲೀನ್ ಮಾಡಿ ಅಂತೆಲ್ಲ ಅಪ್ಪ ಅಮ್ಮನೆಲ್ಲ ಬೈತಾರೆ.
ಕುಡಿಯೋಕ್ಕೆ ನೀರು ಚೆನ್ನಾಗಿಲ್ಲ, ಮತ್ತು ಇದು ಬೆಡ್ಶೀಟ್ ಕೊಡ್ತಾ ಇಲ್ಲ ಹೊಸ ಮಕ್ಕಳಿಗೆ. ಮತ್ತು ಏನಂದರೆ ಅದು ಬೈತಾರೆ. 4 ತಿಂಗಳಿಂದ ಸೋಪ್ ಬಾಕ್ಸ್ ಕೊಟ್ಟಿಲ್ಲ. ಸುವರ್ ನನ್ನ ಮಗನೇ ಏನಂದರೆ ಅದು ಬೈತಾರೆ. ಆಫೀಸ್ ಹತ್ರ ಹೋಗೋ ತಾಲೂಕು ಆಫೀಸ್ ಅವ್ರನ್ನ ಕರೀರಿ ಅಂತೆಲ್ಲ ಬೈತಾರೆ. ಯಾವ ಕಾರಣಕ್ಕೆ? ಹಾಂ, ಬಕೆಟ್ ಎತ್ಕೊಂಡು ಹೋಗ್ರಿ ಅಂತೆಲ್ಲ ಬೈತಾರೆ. ಏನಕ್ಕೆ ಅಂತ? ನೀರಿನ ಸಮಸ್ಯೆ ಅದೆಲ್ಲ ಕೇಳಿದ್ರೆ ತಾಲೂಕು ಆಫೀಸ್ ಅವ್ರನ್ನ ಕರೀರಿ ಅಂತ. ವಾರ್ಡನ್ ಪ್ರತಿದಿನ ಬರ್ತಾರಾ ಇಲ್ಲಿಗೆ? ಇಲ್ಲ, ಮಧ್ಯಾಹ್ನ ಬರ್ತಾರೆ, ಹೊಟ್ಟೋಗ್ತಾರೆ ಅಷ್ಟೇ. ಒಂದು ½ ಅನ್ ಅವರ್ ಇದ್ದು ಹೊಟ್ಟೋಗ್ತಾರೆ. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಮಾಡುತ್ತಿದ್ದೇನೆ ಹಾಸ್ಟೆಲಲ್ಲಿ. 1 ತಿಂಗಳಿಂದ ಎಲ್ರಿಗೂ ಇದು ಸೋಪ್ ಬಾಕ್ಸ್ ಕೊಟ್ಟಿಲ್ಲ. ಮತ್ತು ಇದು ಅಲರ್ಜಿ ಆಗಿದೆ ಅಂದರೆ ಮನೆಗಳಿಗೆ ಹೋಗಿ ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ರಿ ಅಂತ ಇದ್ದಾರೆ. 70 ಜನ ಇದ್ದೀವಿ ಹಾಸ್ಟೆಲಲ್ಲಿ. 70 ಜನಕ್ಕೂ ಒಂದೇ 2 ಲೀಟ್ರು ಇದಾಗ್ತಾರೆ ಹಾಲು ಪ್ಯಾಕೆಟು. ಸಾಕಾಗ್ತಾ ಇಲ್ಲ, ಏನು ಊಟ ಇಲ್ಲ. ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ನಾವು ಬಡವರು ಜಾಸ್ತಿ. ನಮಗೆ ನನ್ನ ಮಕ್ಕಳು ಎಲ್ಲರೂ ಬೈತಾರೆ, ನಿಮ್ಮಪ್ಪ ನಿಮ್ಮಮ್ಮನ ಕರೀರಿ ಅಂತೆಲ್ಲ ಬೈತಾರೆ. ಹಿಂಗೆಲ್ಲ ನೀವು ನಿಮಗೆ ಯಾವ ಬೋಳಿ ನನ್ನ ಮಕ್ಳು ಯಾರಿದ್ದು ಅಂತಾರೆ. ನಾವು ರಾಮ್ಪುರದವರು, ನಮ್ಮನ್ನೇ ಕರೆದು ಏನಂದ್ರೆ ಅದು ಬೈತಾರೆ. ಯಾರು ಹೇಳೋದು ಇದೆಲ್ಲ? ವಾರ್ಡನ್ ಮಿಸ್ನ, ಮುನ್ರತ್ನಮ್ಮ ಮಿಸ್ ವಾರ್ಡನ್. ನಾವು ಬಂದಿಲ್ಲ, ನಮ್ಮ ಮಕ್ಕಳು ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ನಮ್ಗೆ ಹೇಳಿ ನೋಡಿದ್ದು. ನಾವು ಅಲ್ಲಿ ಗಂಟೆ ಹೋಗಿಲ್ಲ. ಅಲ್ಲಿ ನೀವು ಹೋಗಿ ದಂಡಿ ಮಾಡೋಗ ಅಂತ ಹೇಳ್ತಾರೆ ಮೇಡಮ್ನವ್ರು. ಇವ್ರಿಗೆ ಕಾಳಜಿ ಮೇಲೆ ಅವ್ರೇನು ಮಾಡ್ತಾರೆ ಸರ್? ನೆನ್ನೆ ಬಂದಿದ್ದಾರೆ ಮೇಡಮ್ ಅವರು ಅಥವಾ ಕುಮಾರಿ ಮೇಡಮ್ ಅವರು ಬಂದ್ಬಿಟ್ಟು ಮಕ್ಕಳಿಗೆ ನಿಮ್ಗೇನು ಇಲ್ಲೇನು ಅಲರ್ಜಿ ಆಗಿಲ್ಲ, ಆಚೆ ಕಡೆ ಆಗಿರೋದು, ಅಲ್ಲೋಗಿ ತೋರಿಸ್ಕೊಡ್ರಿ ಅಂತ ಹೇಳ್ತಾರಂತೆ ಅವರು. ರಾಮಮೂರ್ತಿ ಅಂತ. ನನ್ನ ಮಕ್ಕಳಿಗೆ ಸುಮಾರು ಇದು SLC ಓದ್ತಾಯಿದ್ರು, 3 ವರ್ಷ ಆಯಿತು ಸೇರಿಸಿ. ಮೊನ್ನೆ 2 ತಿಂಗಳ ಹಿಂದೆ ಅಲರ್ಜಿ ಆಗಿತ್ತು ಮಕ್ಕಳಿಗೆಲ್ಲ. ಬಂದು ಕೇಳಿದರೆ ಯಾರಿಗೂ ಆಗಿಲ್ಲ ಅಂತ ಹೇಳಿದ್ರು ವಾರ್ಡನ್ ಮೇಡಮ್ನ. ಯಾರಿಗೂ ಆಗಿಲ್ಲ ಸರ್, ಎಲ್ಲ ಚೆಕ್ ಮಾಡಿದ್ದೀವಿ ಅಂದರು. ನಾವು ಆಚೆ ಕಡೆ ಪಬ್ಲಿಕಲ್ಲಿ ಕರೆಸ್ಬಿಟ್ಟು ಹುಡುಗನೆಲ್ಲ ನೋಡಿದಾಗ ಮಕ್ಕಳಿಗೆಲ್ಲ ಅಲರ್ಜಿ ಆಗೋಗಿತ್ತು, ಎಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಡಾಕ್ಟ್ರನ್ನ ಕರೆಸಿ ನೋಡಿದ್ರೆ ಎಲ್ಲ ಮಕ್ಳಿಗೂ ಆಗಿತ್ತು. ಟ್ರೀಟ್ಮೆಂಟ್ ಕೊಟ್ಟರು. ಯಾಕೆ ಮೇಡಮ್ ಹಿಂಗೆ ಐತೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಹೋಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿದರು. ತಿರ್ಗಿ ಅವತ್ತು ಬಂದು ನಾವು ಬಿಟ್ಬಿಟ್ವಿ. ಆಮೇಲೆ ಅವತ್ತು ಮರುಸೆ ದಿನ ಬಂದು ಸರ್ ನೀವು ಪಬ್ಲಿಕೆಲ್ಲ ಬಂದು ಮಾತಾಡೋಂಗಿಲ್ಲ ಸರ್, ಇಲ್ಲಿ ನಿಮ್ದೇನಿದ್ರೆ ಆಚೆ ಕಡೆ ಮಾತಾಡ್ಕೊಳ್ರಿ ಅಂತ ಹೇಳಿದರು. ಆಮೇಲೆ ಮೊನ್ನೆ ಹೋಗ್ಲಿ ಬಿಡೋ ಎಲ್ಲಾದರೂ ಹೋಗ್ಲಿ, ಇನ್ನು ನಮ್ಮ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇದ್ದೋದ್ವಿ. ನೆನ್ನೆ 27ನೇ ತಾರೀಕು ಬಂದು ಕೇಳಿದ್ರೆ ತಿರ್ಗಿ ಆಮೇಲೆ ಅಲರ್ಜಿ ಆಗಿತ್ತು. ಆಮೇಲೆ 28ನೇ ತಾರೀಕು ಬಂದ್ವಿ, ಅಮ್ಮನ ಅವತ್ತು ಬಂದಿಲ್ಲ. ಆಮೇಲೆ 29ನೇ ತಾರೀಕು ಬಂದರು. ಆಮೇಲೆ ಬಂದು ಕೇಳಿದ್ವಿ, ಮೇಡಮ್ ತಿರ್ಗಿ ಅಲರ್ಜಿ ಆಗಿತ್ತಲ್ಲ ಮೇಡಮ್ ಅಂದರೆ, ಸರ್ ನಮಗೆ ಗೊತ್ತಿಲ್ಲ ಸರ್, ಹೋಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ, ನೀವು ಇಲ್ಲೇನು ಬಂದು ನೀವು ಮಾತಾಡೋಂಗಿಲ್ಲ, ಪಬ್ಲಿಕ್ ಸಲ ಬಂದು ಇಲ್ಲಿ ಮಾತಾಡೋಂಗಿಲ್ಲ. ಮೇಡಮ್ ನಮ್ಮ ಮಕ್ಕಳಿದ್ದಾರೆ, ನಾವೇ ಪಬ್ಲಿಕ್ ಅಲ್ಲ, ನಾವು ಪೇರೆಂಟ್ಸು, ನೀವು ಆ ಥರ ಎಲ್ಲ ಮಾತಾಡಬಾರ್ದು. ಆ ಥರ ಮಾತಾಡೋಂಗಿದ್ರೆ ನೀವು ಬೋರ್ಡ್ ಹಾಕಿಬಿಡಿ, ಇಲ್ಲಿ ನಾವು ಬರಲ್ಲ ಒಳಗಡೆ ಅಂತ ಹೇಳಿದ್ವಿ. ಆಮೇಲೆ ಕಿಟ್ ಕೊಟ್ಟಿಲ್ಲ ಮೇಡಮ್ ಅಂದರೆ, ಹೋಗಿ ತಾಲೂಕು ಆಫೀಸಲ್ಲಿ ಹೋಗಿ ದಂಡಿ ಮಾಡಿರಿ ನೀವು, ಇಲ್ಲೇನು ನಾವು ಬಂದು ಕೇಳೋದು, ಅವ್ರು ಕೊಡೋದು ನಾವೇನು ಮಾಡೋಣ, ನೀವೇನು ಇಲ್ಲಿ ಬರೋಂಗಿಲ್ಲ ನೀವು ಅಂತೆಲ್ಲ ಮಾತಾಡಿದ್ರು ಅವರು ವಾರ್ಡನ್.